ಗುಡ್ ಮಾರ್ನಿಂಗ್ ಆಲ್. IT ಎಲೆಕ್ಟ್ರಿಷಿಯನ್ ಸೆಕೆಂಡ್ ಇಯರ್ ಆನ್ಲೈನ್ ಕ್ಲಾಸಸ್ಸಲ್ಲಿ ನಿಮಗೆಲ್ಲ ಸ್ವಾಗತ. ಇವತ್ತು ನಾವು ಸಿಂಗಲ್ ಫೇಸ್ ಮೋಟರ್ಸ್ ಪಾರ್ಟ್ 4ನಲ್ಲಿ ಬಂದು ಪರ್ಮನೆಂಟ್ ಸ್ಪ್ಲಿಟ್ ಕೆಪಾಸಿಟರ್ PSC ಅಂತ ಏನು ಹೇಳ್ತೀವಿ, ಪರ್ಮನೆಂಟ್ ಸ್ಪ್ಲಿಟ್ ಕೆಪಾಸಿಟರ್ ಜೊತೆಲಿ ಶೇಡೆಡ್ ಪೋಲ್ ಮೋಟರ್, ಈ ಎರಡು ಮೋಟರ್ಸ್ಗಳ ಬಗ್ಗೆ ಇವತ್ತು ನಾವು ಡಿಸ್ಕಸ್ ಮಾಡೋಣ. ಸೊ ಅದರಲ್ಲಿ ಫಸ್ಟಿಗೆ ಬಂದು ಪರ್ಮನೆಂಟ್ ಸ್ಪ್ಲಿಟ್ ಕೆಪಾಸಿಟರ್ ಮೋಟರ್ ಅಥವಾ ಪರ್ಮನೆಂಟ್ಲಿ ಕನೆಕ್ಟೆಡ್ ಕೆಪಾಸಿಟರ್ ಮೋಟರ್ ಅಂತ ಹೇಳ್ತೀವಿ, ಅಥವಾ ಕೆಪಾಸಿಟರ್ ರನ್ ಮೋಟರ್ ಅಂತ ಹೇಳ್ತೀವಿ, ಅಥವಾ ಪರ್ಮನೆಂಟ್ ಕೆಪಾಸಿಟರ್ ಮೋಟರ್ ಅಂತಲೂ ಹೇಳ್ತೀವಿ. ಸೊ ಇದೆಲ್ಲ ಹೆಸರುಗಳು ಇದಕ್ಕೆ. ಸೊ ಇದರಲ್ಲಿ ಏನಂದರೆ, ಸಿಂಗಲ್ ಕೆಪಾಸಿಟರ್ ಇರುತ್ತೆ, ಅದು ಪರ್ಮನೆಂಟಾಗಿ ಕನೆಕ್ಟ್ ಆಗಿರುತ್ತೆ. ಅದ್ರ ಜೊತೆ ಆಕ್ಸಿಲರಿ ಅಥವಾ ಏನು ಸ್ಟಾರ್ಟಿಂಗ್ ವೈಂಡಿಂಗ್ ಅಂತ ಹೇಳ್ತೀವಿ, ಸೊ ಅದ್ರ ಜೊತೆ ಪರ್ಮನೆಂಟಾಗಿ ಕನೆಕ್ಟ್ ಆಗಿರುತ್ತೆ. ಅದಕ್ಕೆ ನಾವು ಪರ್ಮನೆಂಟ್ ಸ್ಪ್ಲಿಟ್ ಕೆಪಾಸಿಟರ್ ಮೋಟರ್ ಅಂತ ಹೇಳ್ತೀವಿ. ಸೊ ಇದು ಕೂಡ ಕೇಜ್ ರೋಟರನ್ನೇ ಹೊಂದಿರುತ್ತೆ, ಅಂದರೆ ಸ್ಕ್ವಿರಲ್ ಕೇಜ್ ಟೈಪ್ ರೋಟರ್ ಹೊಂದಿರುತ್ತೆ ಇದರಲ್ಲಿ. ಸೊ ಇದರಲ್ಲೂ ಕೂಡ 2 ವೈಂಡಿಂಗ್ಸ್ ಇರುತ್ತೆ, ಒಂದು ಆಕ್ಸಿಲರಿ, ಒಂದು ಮೇನ್ ವೈಂಡಿಂಗ್ ಇರುತ್ತೆ. ಜೊತೆಲಿ ಇದು ಬೇರೆ ಕೆಪಾಸಿಟರ್ ಸ್ಟಾರ್ಟ್ ಆ್ಯಂಡ್ ಕೆಪಾಸಿಟರ್ ರನ್ಗಿಂತ ಲೆಸ್ ಎಕ್ಸ್ಪೆನ್ಸಿವ್ ಇರುತ್ತೆ, ಯಾಕಂದರೆ ಇದರಲ್ಲಿ 2 ಕೆಪಾಸಿಟರ್ ಯೂಸ್ ಆಗೋಲ್ಲ, ಸ್ವಿಚ್ ಯೂಸ್ ಆಗೋದಿಲ್ಲ. ಸೊ ಹಾಗಾಗಿ ಇಟ್ ಈಸ್ ಲೆಸ್ ಎಕ್ಸ್ಪೆನ್ಸಿವ್. ಸೊ ಅದಲ್ಲದೆ ಪರ್ಮನೆಂಟ್ ಸ್ಪ್ಲಿಟ್ ಕೆಪಾಸಿಟರ್ ಮೋಟ್ರ್ ಏನಂದರೆ ಒಂದೇ ಕೆಪಾಸಿಟರ್ ಸ್ಟಾರ್ಟಿಂಗ್ ಆ್ಯಂಡ್ ರನ್ನಿಂಗ್ ಎರಡೂ ಪರ್ಪಸ್ಗೆ ಒಂದೇ ಕೆಪಾಸಿಟರ್ ಇಲ್ಲಿ ಯೂಸ್ ಆಗುತ್ತೆ. ಯಾಕಂದರೆ ಒಂದೇ ಕೆಪಾಸಿಟರ್ ಇಲ್ಲಿ ಪರ್ಮನೆಂಟಾಗಿ ಸ್ಟಾರ್ಟಿಂಗ್ ವೈಂಡಿಂಗ್ ಜೊತೆ ಕನೆಕ್ಟ್ ಆಗಿದೆ. ಸೊ ಹಾಗಾಗಿ ಸ್ಟಾರ್ಟಿಂಗ್ ಪರ್ಪಸ್ ಆ್ಯಂಡ್ ರನ್ನಿಂಗ್ ಪರ್ಪಸ್ ಎರಡಕ್ಕೂ ಒಂದೇ ಕೆಪಾಸಿಟರ್ ಇಲ್ಲಿ ಯೂಸ್ ಆಗುತ್ತೆ. ಅದಲ್ಲದೆ ಸೊ ಇದರಲ್ಲಿ ಕೆಪಾಸಿಟರ್ ನಾವೇನು ಕನೆಕ್ಟ್ ಮಾಡಿರ್ತೀವಿ ಅದು ಪರ್ಮನೆಂಟಾಗಿ ಕನೆಕ್ಟ್ ಆಗಿದೆ ನೋಡಿ ಇಲ್ಲಿ. ಸೊ ಇಲ್ಲಿ ಯಾವುದೇ ಥರದ್ದು ಸ್ವಿಚ್ ಕನೆಕ್ಟ್ ಆಗಿಲ್ಲ. ಸೊ ದಿಸ್ ಇಸ್ ಮೈನ್ ವೈಂಡಿಂಗ್, ಆಮೇಲೆ ಇದು ಸ್ಟಾರ್ಟಿಂಗ್ ವೈಂಡಿಂಗ್ ಅಥವಾ ಆಕ್ಸಿಲರಿ ವೈಂಡಿಂಗ್. ದಿಸ್ ಇಸ್ ರೋಟರ್, ಸ್ಕ್ವಿರಲ್ ಕೇಜ್ ರೋಟರ್. ಸೊ ಇಲ್ಲಿ ನೋಡಿ ಆಕ್ಸಿಲರಿ ಅಥವಾ ಸ್ಟಾರ್ಟಿಂಗ್ ವೈಂಡಿಂಗ್ ಜೊತೆ ಕೆಪಾಸಿಟರ್ ಕನೆಕ್ಟ್ ಆಗಿದೆ. ಸೊ ಇಟ್ ಈಸ್ ಪರ್ಮನೆಂಟ್ಲಿ ಕನೆಕ್ಟೆಡ್. ಇಲ್ಲೇನು ನೀವು ಸಪ್ಲೈ ಕೊಡ್ತೀರಾ ಅದರಿಂದ ಮೇನ್ ವೈಂಡಿಂಗ್ ಆ್ಯಂಡ್ ಆಕ್ಸಿಲರಿ ವೈಂಡಿಂಗ್ ಎರಡರಲ್ಲೂ ಫೇಸ್ ಡಿಸ್ಪ್ಲೇಸ್ಮೆಂಟ್ ಪ್ರೊಡ್ಯೂಸ್ ಆಗಿ ಏನಾಗುತ್ತೆ, ಟಾರ್ಕ್ ಪ್ರೊಡ್ಯೂಸ್ ಆಗಿ ಮೋಟರ್ ಸ್ಟಾರ್ಟ್ ಆಗುತ್ತೆ. ಸೊ ಇದರಲ್ಲಿ ಯಾವುದೇ ರೀತಿಯ ಸೆಂಟ್ರಿಫಿಕಲ್ ಸ್ವಿಚ್ ನಾವು ಕನೆಕ್ಟ್ ಮಾಡಿಲ್ಲ. ಸೊ ಹಾಗಾಗಿ ಸ್ಟಾರ್ಟಿಂಗಲ್ಲಿ ಇದರಲ್ಲಿ ಹೈ ಟಾರ್ಕಲ್ಲಿ ಮೋಟ್ರು ಸ್ಟಾರ್ಟ್ ಆಗುತ್ತೆ. ಜೊತೆಲಿ ಇದರಲ್ಲಿ ಪವರ್ ಫ್ಯಾಕ್ಟರ್ ಕೂಡ ಹೈ ಇರುತ್ತೆ, ಯಾಕಂದರೆ ಕೆಪಾಸಿಟರ್ ಏನಿದೆ ಇದರಲ್ಲಿ ಪರ್ಮನೆಂಟಾಗಿ ಸ್ಟಾರ್ಟಿಂಗ್ ಆ್ಯಂಡ್ ರನ್ನಿಂಗ್ ಟೈಮಲ್ಲೂ ಕೂಡ ಕನೆಕ್ಟ್ ಆಗಿರುತ್ತೆ. ಸೊ ಹಾಗಾಗಿ ಇದರಲ್ಲಿ ಪವರ್ ಫ್ಯಾಕ್ಟರ್ ಜಾಸ್ತಿ ಇರುತ್ತೆ. ಸೊ ಅದಲ್ಲದೆ ಇದರಲ್ಲಿ ಏನು ಬ್ಯಾಲೆನ್ಸ್ಡ್ 2 ಫೇಸ್ ಮೋಟ್ರ್ ಥರ ವರ್ಕ್ ಆಗುತ್ತೆ, ಯಾಕಂದರೆ ಇದರಲ್ಲಿ ಕೆಪಾಸಿಟರ್ ಏನಿದೆ ಅದು ಪರ್ಮನೆಂಟಾಗಿ ಕನೆಕ್ಟ್ ಆಗಿದೆ ಆಕ್ಸಿಲರಿ ವೈಂಡಿಂಗ್ ಜೊತೆ. ಸೊ ಅದು ರನ್ನಿಂಗಲ್ಲೂ ಕೂಡ ಹಾಗೆ ಇರುತ್ತೆ. ಸೊ ಹಾಗಾಗಿ ಏನಾಗುತ್ತೆ, ಇದರಲ್ಲಿ ಮೋಟ್ರ್ ಏನಾಗುತ್ತೆ, ಇದರಲ್ಲಿ ಏನು ಪ್ರೊಡ್ಯೂಸ್ ಆಗುತ್ತೆ ಫೇಸ್ ಡಿಸ್ಪ್ಲೇಸ್ಮೆಂಟ್, ಅದು ಬ್ಯಾಲೆನ್ಸ್ಡ್ 2 ಫೇಸ್ ಮೋಟ್ರ್ ಥರ ವರ್ಕ್ ಆಗುತ್ತೆ, ಯಾಕಂದರೆ ಡಿಸ್ಪ್ಲೇಸ್ಮೆಂಟ್ ಪರ್ಮನೆಂಟ್ ಇದೆ ಇದರಲ್ಲಿ. ಸೊ ಕೆಪಾಸಿಟರ್ ಅನ್ನಲ್ಲಿ ಏನಾಗುತ್ತೆ, ಡಿಸ್ಪ್ಲೇಸ್ಮೆಂಟ್ ಚೇಂಜ್ ಆಗುತ್ತೆ, ಮೋರ್ ದೆನ್ 90 ಡಿಗ್ರಿ ಇರುತ್ತೆ ಸ್ಟಾರ್ಟಿಂಗಲ್ಲಿ, ರನ್ನಿಂಗಲ್ಲಿ ಈಕ್ವಲ್ ಟು 90 ಡಿಗ್ರಿ ಇರುತ್ತೆ. ಇದರಲ್ಲಿ ಹಾಗಿಲ್ಲ, ಕಂಟಿನ್ಯೂಸ್ ಸ್ಟಾರ್ಟಿಂಗ್ ಆ್ಯಂಡ್ ರನ್ನಿಂಗ್ ಎರಡೂ ಟೈಮಲ್ಲೂ ಕೂಡ ಡಿಸ್ಪ್ಲೇಸ್ಮೆಂಟ್ ಕಾಮನ್ ಆಗಿರುತ್ತೆ, 90 ಡಿಗ್ರಿ ಈಕ್ವಲ್ ಟು 90 ಡಿಗ್ರಿ ಅಥವಾ ರೊಟೇಟಿಂಗ್ ಮ್ಯಾಗ್ನೆಟಿಕ್ ಫ್ಲಕ್ಸ್ ಪ್ರೊಡ್ಯೂಸ್ ಆಗಿ 2 ಫೇಸ್ ಮೋಟರ್ ಥರನೇ ವರ್ಕ್ ಆಗ್ತಾ ಇರುತ್ತೆ ಇದು. ಸೊ ಅದು ಇದರಲ್ಲಿ ಇರೋಂಥ ಒಂದು ಅಡ್ವಾಂಟೇಜ್ ಅಂತ ಹೇಳ್ಬೋದು ನಾವು. ಸೊ ಅದಲ್ಲದೆ ಇದರಲ್ಲಿ ಏನು ಟಾರ್ಕ್ ಪ್ರೊಡ್ಯೂಸ್ ಆಗುತ್ತೆ ಅದು ಯೂನಿಫಾರ್ಮ್ ಟಾರ್ಕ್ ಇರುತ್ತೆ. ಸೊ ಯಾಕಂದರೆ ಓವರಾಲ್ ಇದರಲ್ಲಿ ಏನು ಕೆಪಾಸಿಟರ್ ಇದೆ, ಸೊ ಅದು ಸ್ಟಾರ್ಟಿಂಗ್ ರನ್ನಿಂಗ್ ಎರಡೂ ಟೈಮಲ್ಲಿ ಫಿಕ್ಸ್ ಆಗಿ ಕನೆಕ್ಟ್ ಆಗಿರೋದ್ರಿಂದ ಏನಾಗುತ್ತೆ, ಇದರಲ್ಲಿ ಟಾರ್ಕ್ ಚೇಂಜ್ ಆಗೋದಿಲ್ಲ. ಸೊ ಹಾಗಾಗಿ ಆಲ್ಮೋಸ್ಟ್ ಕಾನ್ಸ್ಟಂಟ್ ಅಂತ ನಾವು ಹೇಳ್ಬೋದು ಟಾರ್ಕ್ ಇದರಲ್ಲಿ. ಜೊತೆಲಿ ಇದರಲ್ಲಿ ಏನು ಆಪ್ರೇಷನ್ ಇದೆ ಅಂದರೆ ವರ್ಕಿಂಗ್ ಆಫ್ ದ ಮೋಟ್ರ್ ಏನಿದೆ ಲೆಸ್ ನಾಯ್ಸಿ, ಸೊ ಸೈಲೆಂಟಾಗಿ ಸ್ಮೂತಾಗಿ ಮೋಟ್ರ್ ರನ್ ಆಗುತ್ತೆ. ಅಲ್ಲದೆ ಇದರಲ್ಲಿ ಇನ್ನೂ ಸ್ಮೂತಿಂಗ್ ಅಂದರೆ ನಾಯ್ಸ್ಲೆಸ್ ವರ್ಕಿಂಗ್, ಯಾಕಂದರೆ ಇದರಲ್ಲಿ ಸೆಂಟ್ರಿಫಿಕಲ್ ಸ್ವಿಚ್ ಇಲ್ಲ. ಸೊ ಅದರಿಂದ ಮೆಕ್ಯಾನಿಕಲ್ ನಾಯ್ಸ್ ಇರೋದಿಲ್ಲ, ಯಾಕಂದರೆ ಸ್ವಿಚ್ ಆಪ್ರೇಟ್ ಆಗುತ್ತಲ್ಲ ಆವಾಗ ಸ್ವಲ್ಪ ನಾಯ್ಸ್ ಇರುತ್ತೆ. ಬಟ್ ಅದು ಇದರಲ್ಲಿ ಸ್ವಿಚ್ ಇಲ್ಲದೆ ಇರೋದ್ರಿಂದ ಸೊ ಅದು ಕೂಡ ಇಲ್ಲ. ಸೊ ನೋಡಿ, ಸೆಂಟ್ರಿಫಿಕಲ್ ಸ್ವಿಚ್ ಈಸ್ ನಾಟ್ ರಿಕ್ವೈರ್ಡ್. ಹಾಗಾಗಿ ಏನಾಗುತ್ತೆ, ಇದರಲ್ಲಿ ಎಫಿಷಿಯನ್ಸಿ ಹೈ ಇರುತ್ತೆ. ಸೊ ನೋ ಚೇಂಜ್ ಓವರ್. ಸೊ ಆಮೇಲೆ ಸ್ಟಾರ್ಟಿಂಗ್ ವೈಂಡಿಂಗ್ ಕೂಡ ಇದರಲ್ಲಿ ಡಿಸ್ಕನೆಕ್ಟ್ ಆಗೋದಿಲ್ಲ. ಸೊ ಹಾಗಾಗಿ ಎಫಿಷಿಯನ್ಸಿ ಹೈ ಇರುತ್ತೆ. ಸೊ ಆಮೇಲೆ ಡ್ಯೂ ಟು ಪರ್ಮನೆಂಟ್ ಕೆಪಾಸಿಟರ್, ಸೊ ಪವರ್ ಫ್ಯಾಕ್ಟರ್ ಆಫ್ ದ ಓವರಾಲ್ ಮೋಟರ್ ಈಸ್ ಹೈ. ಆಮೇಲೆ ದೇರ್ ಈಸ್ ಹೈ ಪುಲ್ಔಟ್ ಟಾರ್ಕ್, ಯಾಕಂದರೆ ಆಲ್ಮೋಸ್ಟ್ ಕಾನ್ಸ್ಟೆಂಟ್ ಟಾರ್ಕ್ ಇರೋದ್ರಿಂದ ಅದನ್ನು ನಾವು ಹೈ ಪುಲ್ಔಟ್ ಟಾರ್ಕ್ ಅಂತ ಹೇಳ್ಬೋದು. ಸೊ ಅದಲ್ಲದೆ ಅಪ್ಲಿಕೇಶನ್ಸ್ ಆಫ್ ಪರ್ಮನೆಂಟ್ ಸ್ಪ್ಲಿಟ್ ಕೆಪಾಸಿಟರ್ ಮೋಟ್ರಿಗೆ ಬಂದರೆ ನಾವು, ಸೊ ಇದನ್ನು ನಾವು ಫ್ಯಾನ್ಸ್ ಆ್ಯಂಡ್ ಬ್ಲೋಯರ್ಸ್, ಫ್ಯಾನ್ಸ್ಗಳಲ್ಲಿ ಯೂಸ್ ಮಾಡ್ತೀವಿ. ಜೊತೆಲಿ ಬ್ಲೋಯರ್ಸ್ ಇನ್ ಹೀಟರ್ಸಲ್ಲಿ ಏರ್ನ ಬ್ಲೋ ಮಾಡೋದಕ್ಕೋಸ್ಕರ ಯೂಸ್ ಮಾಡ್ತೀವಿ. ಜೊತೆಲಿ ಏರ್ ಕಂಡೀಷ್ನರ್ಸಲ್ಲಿ ಯೂಸ್ ಮಾಡ್ತೀವಿ, ಅಂದರೆ AC ಗಳಲ್ಲಿ ಯೂಸ್ ಮಾಡ್ತೀವಿ, ಯಾಕಂದರೆ ಡ್ಯೂ ಟು ಕಾನ್ಸ್ಟೆಂಟ್ ಟಾರ್ಕ್ ಇರೋದ್ರಿಂದ. ಆಮೇಲೆ ರೆಫ್ರಿಜರೇಟರ್ ಕಂಪ್ರೆಸರ್ಗಳಲ್ಲಿ ಯೂಸ್ ಮಾಡ್ತೀವಿ. ಜೊತೆಲಿ ಕೂಲಿಂಗ್ ಟವರ್ಸ್ ಏನು ಬರುತ್ತೆ ಅದರಲ್ಲಿ ಸಿಂಗಲ್ ಫೇಸ್ ಮೋಟ್ರದ್ದು ಅಪ್ಲಿಕೇಶನ್ ಇದ್ದರೆ ಅಲ್ಲೂ ಕೂಡ ಕೂಲಿಂಗ್ ಟವರ್ಸಲ್ಲಿ, ಸೊ ಫಾರ್ ಕೂಲ್ ದ ಹಾಟ್ ವಾಟರ್, ಬಿಸಿಯಾಗಿರೋಂಥ ನೀರನ್ನ AC ಏನು ಬಿಸಿಯಾಗಿರುತ್ತೆ ಆ ನೀರನ್ನ ಕೂಲ್ ಮಾಡೋದಕ್ಕೆ ಕೂಲಿಂಗ್ ಟವರ್ಸಲ್ಲೂ ಕೂಡ ಸೊ ಈ ಮೋಟರ್ಸ್ನ ಯೂಸ್ ಮಾಡ್ತೀವಿ. ಜೊತೆಲಿ ಆಫೀಸ್ ಮೆಷಿನರೀಸ್ ಆ್ಯಂಡ್ ಕಿಚನ್ ಹೂಡ್ಸ್, ಸೊ ಅದರಲ್ಲೆಲ್ಲ ಯೂಸ್ ಮಾಡ್ತೀವಿ. ಕಿಚನ್ ಹೂಡ್ಸ್ ಅಂದರೆ
ನೀವು ಚಿಮ್ನಿ ಅಂತ ಕೇಳಿರ್ಬೋದು, ಎಲೆಕ್ಟ್ರಾನಿಕ್ ಚಿಮ್ನಿ ಅಂತ ಬರುತ್ತೆ. ಸೊ ಅದರಲ್ಲಿ ಮೋಟ್ರ್ ಕನೆಕ್ಟ್ ಆಗಿರುತ್ತೆ. ಸೊ ಅದು ಕೂಡ ಆಲ್ಮೋಸ್ಟ್ PSC ಟೈಪ್ ಮೋಟ್ರ್ ಇರುತ್ತೆ. ಸೊ ಆಫೀಸ್ ಮೆಷಿನರೀಸಲ್ಲಿ ಕೆಲವೊಂದು ಮೆಷಿನರೀಸಲ್ಲಿ ಯೂಸ್ ಆಗುತ್ತೆ ಇದು. ಸೊ ಪೇಪರ್ ಕಟಿಂಗ್ ಮೆಷಿನರೀಸ್ ಜೊತೆಲಿ ಕೆಲವೊಂದು ಜೆರಾಕ್ಸ್ ಮಿಷಿನ್ಗಳಲ್ಲೂ ಕೂಡ ವರ್ಕ್ ಆಗುತ್ತೆ. ಸೊ ಹಾಗೆ ಆಫೀಸ್ ಮೆಷಿನರೀಸಲ್ಲಿ ಯೂಸ್ ಆಗುತ್ತೆ. ಜೊತೆಲಿ ಯೂಸ್ಡ್ ಇನ್ ರೂಫ್ ಟಾಪ್ ಯೂನಿಟ್ಸ್. ರೂಫ್ ಟಾಪಲ್ಲಿ ಕೆಲವೊಂದು ಅಪ್ಲಿಕೇಶನ್ಗಳಲ್ಲಿ ಇದನ್ನು ಯೂಸ್ ಮಾಡ್ತೀವಿ. ಜೊತೆಲಿ ಬಾಯ್ಲರ್ ಪಂಪ್ಸ್ಗಳಲ್ಲೂ ಕೂಡ ಯೂಸ್ ಮಾಡ್ತೀವಿ. ಜೊತೆಲಿ ಎಲಿವೇಟರ್ಸ್ ಆ್ಯಂಡ್ ಎಸ್ಕಲೇಟರ್ಸ್, ಮ್ಯಾಕ್ಸಿಮಮ್ 3 ಫೇಸ್ ಯೂಸ್ ಆಗುತ್ತೆ ಎಲಿವೇಟರ್ಸ್ ಆ್ಯಂಡ್ ಎಸ್ಕಲೇಟರ್ಸಲ್ಲಿ. ಸೊ ಕೆಲವೊಂದು ಕಡೆ ಸಿಂಗಲ್ ಫೇಸ್ ಅಪ್ಲಿಕೇಶನ್ ಇರೋ ಕಡೆ ಸಿಂಗಲ್ ಫೇಸ್ ಮೋಟರ್ಸಲ್ಲಿ ಈ ಒಂದು ಪರ್ಮನೆಂಟ್ ಕೆಪಾಸಿಟರ್, ಸ್ಪ್ಲಿಟ್ ಕೆಪಾಸಿಟರ್ ಮೋಟರ್ನ ಕೂಡ ಎಲಿವೇಟರ್ ಆ್ಯಂಡ್ ಎಸ್ಕಲೇಟರ್ಸ್ಗಳಲ್ಲಿ ಯೂಸ್ ಮಾಡ್ತೀವಿ ನಾವು. ಸೊ ನೆಕ್ಸ್ಟ್ ಬಂದು ಶೇಡೆಡ್ ಪೋಲ್ ಮೋಟರ್ ಬಗ್ಗೆ ನೋಡೋಣ. ಸೊ ಶೇಡೆಡ್ ಪೋಲ್ ಮೋಟರ್ ಅಂದರೆ ಇದನ್ನು ನಾವು ಒರಿಜಿನಲ್ ಆಗಿ ಆ್ಯಕ್ಚುಲಿ ಇದನ್ನು ನಾವು ಸಿಂಗಲ್ ಫೇಸ್ ಇಂಡಕ್ಷನ್ ಮೋಟರ್ ಅಂತ ಹೇಳ್ಬೋದು ಆ್ಯಕ್ಚುಯಲ್ ಆಗಿ. ಯಾಕಂದರೆ ಇದರಲ್ಲಿ ಯಾವುದೇ ಥರದ ಅದರ್ ಮೆಥಡ್ ಅಥವಾ ಕೆಪಾಸಿಟರ್ಸ್ನ ನಾವು ಯೂಸ್ ಮಾಡೋದಿಲ್ಲ ಇದರಲ್ಲಿ. ಸೊ ಇದರಲ್ಲಿ ಏನಾಗುತ್ತೆ ಅಂದರೆ, ಸೊ ಇದರಲ್ಲಿ ಏನು ಪೋಲ್ಸ್ ಇದೆ. ಸೊ ಇದೊಂದು ಪೋಲು. ಸೊ ಈ ಪೋಲ್ನ ಏನು ಮಾಡ್ತೀವಿ ನಾವು ಸ್ಪ್ಲಿಟ್ ಮಾಡಿ 2 ಮಾಡಿದ್ದೀವಿ ನೋಡಿ. ಇಲ್ಲೊಂದು ಮಧ್ಯೆ ಕಟ್ ಮಾಡಿಬಿಟ್ಟು, ಸೊ ಇದೊಂದು ಲಾರ್ಜರ್ ಸೈಡ್ ಆಫ್ ದ ಪೋಲ್, ಸ್ಮಾಲರ್ ಸೈಡ್ ಆಫ್ ದ ಪೋಲ್. ಇಲ್ಲೂ ಕೂಡ ಲಾರ್ಜರ್ ಸೈಡ್ ಆಫ್ ದ ಪೋಲ್, ಸ್ಮಾಲರ್ ಸೈಡ್ ಆಫ್ ದ ಪೋಲ್. ಈ ಸ್ಮಾಲ್ ಸೈಡ್ ಆಫ್ ದ ಪೋಲ್ಗೆ ಏನು ಮಾಡಿದ್ದೀವಿ ನಾವು ನೋಡಿ, ಇದಕ್ಕೊಂದು ಕಾಪರ್ ರಿಂಗ್ ಫಿಕ್ಸ್ ಮಾಡಿದ್ದೀವಿ. ಸೊ ಇಲ್ಲೂ ಕೂಡ ಒಂದು ಕಾಪರ್ ರಿಂಗ್ ಫಿಕ್ಸ್ ಮಾಡಿದ್ದೀವಿ. ಸೊ ಅದಕ್ಕೆ ಇದನ್ನು ನಾವು ಏನು ಹೇಳ್ತೀವಿ, ನಾವು ಶೇಡೆಡ್ ಪೋಲ್. ಈ ಒಂದು ರಿಂಗ್ ಹಾಕಿ ಶೇಡ್ ಮಾಡಿರೋದ್ರಿಂದ ಪೋಲ್ನ, ಸೊ ಇದನ್ನು ನಾವು ಶೇಡೆಡ್ ಪೋಲ್ ಅಂತ ಹೇಳ್ತೀವಿ. ಇದರ ಅಪ್ಲಿಕೇಶನ್ ಏನಂದರೆ, ಸೊ ಇಲ್ಲಿ ನಾವೇನು ಸಪ್ಲೈ ಕೊಡ್ತೀವಿ, ದಿಸ್ ಈಸ್ ಫೀಲ್ಡ್ ವೈಂಡಿಂಗ್. ಸೊ ಅದು ಪೋಲಿಗೆ ಕನೆಕ್ಟ್ ಆಗಿದೆ, ಪೋಲಲ್ಲಿ ವೈಂಡ್ ಆಗಿದೆ. ಸೊ ರೋಟರ್ ಬಂದು ಸ್ಕ್ವಿಲ್ ಕೇಜ್ ರೋಟರೇ ಇರುತ್ತೆ. ಸೊ ಇದು ನಾವು ಶೇಡ್ ಮಾಡಿದ ಉದ್ದೇಶ ಏನಂದರೆ, ಸೊ ಇಲ್ಲಿ ಏನು ಫ್ಲಕ್ಸ್ ಪ್ರೊಡ್ಯೂಸ್ ಆಗುತ್ತೆ, ಆ ಫ್ಲಕ್ಸು ಈ ಶೇಡ್ ಮಾಡಿರೋ ರಿಂಗ್ ಏನು ನಾವು ಶೇಡ್ ಮಾಡಿದ್ದೀವಲ್ಲ ಇದು ಪೋಲ್ನ, ಸೊ ಈ ಪ್ಲೇಸಲ್ಲಿ ಮ್ಯಾಕ್ಸಿಮಮ್ ಫ್ಲಕ್ಸ್ ಕಾನ್ಸಂಟ್ರೇಟ್ ಆಗುತ್ತೆ. ಸೊ ಇದು ಅಷ್ಟೇ, ಈ ಪೋಲಲ್ಲಿ ಇಲ್ಲಿ ನಾವು ಶೇಡ್ ಮಾಡಿದ್ದೀವಿ ಅಥವಾ ಶೇಡೆಡ್ ರಿಂಗ್ನ ಹಾಕಿದ್ದೀವಿ. ಸೊ ಹಾಗೆ ಈ ಪಾಯಿಂಟಲ್ಲಿ ಮ್ಯಾಕ್ಸಿಮಮ್ ಫ್ಲಕ್ಸ್ ಪ್ರೊಡ್ಯೂಸ್ ಆಗುತ್ತೆ. ಸೊ ಈಗೇನಾಗುತ್ತೆ, ಮ್ಯಾಕ್ಸಿಮಮ್ ಫ್ಲಕ್ಸ್ ಇಲ್ಲಿ ಈ ಪಾಯಿಂಟಲ್ಲಿ ಪ್ರೊಡ್ಯೂಸ್ ಆಗಿದೆ, ಜೊತೆಲಿ ಈ ಪಾಯಿಂಟಲ್ಲಿ ಪ್ರೊಡ್ಯೂಸ್ ಆಗಿದೆ ಅಂದರೆ ಏನಾಗುತ್ತೆ, ರೋಟ್ರ್ ಕ್ಲಾಕ್ ವೈಸಲ್ಲಿ ರೊಟೇಟ್ ಆಗೋದಕ್ಕೆ ಸ್ಟಾರ್ಟ್ ಆಗುತ್ತೆ. ಯಾಕಂದರೆ ಮ್ಯಾಕ್ಸಿಮಮ್ ಫ್ಲಕ್ಸು ಈ ಪಾಯಿಂಟಲ್ಲಿ ರೋಟರ್ನ ಫೋರ್ಸ್ ಮಾಡುತ್ತೆ, ಜೊತೆಲಿ ಈ ಪೋಲಲ್ಲಿ ಏನು ಮಾಡುತ್ತೆ, ಈ ಪಾಯಿಂಟಲ್ಲಿ ಫೋರ್ಸ್ ಮಾಡುತ್ತೆ. ಅವಾಗೇನಾಗುತ್ತೆ, ರೋಟರ್ ಏನಿದೆ ಅದು ಕ್ಲಾಕ್ ವೈಸ್ ರೊಟೇಟ್ ಆಗುತ್ತೆ. ಯಾಕಂದರೆ ಆಮೇಲೆ ಇದರಲ್ಲಿ ಸ್ವಲ್ಪ ಡೈರೆಕ್ಷನ್ ಚೇಂಜ್ ಮಾಡೋದು ಸ್ವಲ್ಪ ಕಷ್ಟ ಆಗುತ್ತೆ. ಯಾಕಂದರೆ ಶೇಡೆಡ್ ಪೋಲಲ್ಲಿ ನಾವು ದಿಸ್ ಇಸ್ ದ ಪರ್ಮನೆಂಟ್ ಒನ್. ಸೊ ನಾವು ಒಂದು ಸೈಡಲ್ಲಿ ನಾವು ಪೋಲ್ನ ಶೇಡ್ ಮಾಡಿದ್ಮೇಲೆ ಮತ್ತೆ ಅದನ್ನು ಈ ಕಡೆ ನಾವು ಚೇಂಜ್ ಮಾಡೋಕ್ಕಾಗೋದಿಲ್ಲ. ಸೊ ಹಾಗಾಗಿ ಇದರಲ್ಲಿ ಚೇಂಜ್ ಇನ್ ಡೈರೆಕ್ಷನ್ ಸ್ವಲ್ಪ ಕಷ್ಟ ಆಗುತ್ತೆ. ಸೊ ಭಾಳ ಕಾಂಪ್ಲಿಕೇಟೆಡ್ ಒನ್ ಚೇಂಜ್ ಮಾಡೋದು ಡೈರೆಕ್ಷನ್ನು. ಸೊ ಹಾಗಾಗಿ ಯಾವುದು ನಾವು ಯಾವ ಕಡೆ ಶೇಡ್ ಮಾಡಿದ್ದೀವಿ ಅದೇ ಡೈರೆಕ್ಷನಲ್ಲಿ ಮೋಟರ್ ರನ್ ಆಗ್ತಾ ಇರುತ್ತೆ. ಸೊ ನಿಮಗೆ ಐ ಹೋಪ್ ಯು ಆಲ್ ಅಂಡರ್ಸ್ಟ್ಯಾಂಡ್. ಸೊ ಇದರಲ್ಲಿ ಕಾಪರ್ ರಿಂಗ್ನ ಫಿಕ್ಸ್ ಮಾಡಿ ನಾವು ಶೇಡ್ ಮಾಡಿರ್ತೀವಿ. ಸೊ ಹಾಗಾಗಿ ಇಲ್ಲಿ ಮ್ಯಾಕ್ಸಿಮಮ್ ಫ್ಲೆಕ್ಸ್ ಕಾನ್ಸಂಟ್ರೇಟ್ ಆಗುತ್ತೆ. ಸೊ ಈ ಪ್ಲೇಸ್ ಲಾರ್ಜರ್ ಪ್ಲೇಸ್ಗಿಂತ ಈ ಸ್ಮಾಲರ್ ಏನು ಪೋಲ್ ಇದೆ ಅಲ್ಲಿ ಮ್ಯಾಕ್ಸಿಮಮ್ ಫ್ಲೆಕ್ಸ್ ಕಾನ್ಸಂಟ್ರೇಟ್ ಆಗುತ್ತೆ. ಇಲ್ಲೂ ಕೂಡ ಅಷ್ಟೇ. ಸೊ ಹಾಗಾಗಿ ಮೋಟ್ರು ರೋಟರ್ ಏನಿದೆ ಅದು ಸೊ ಯಾವ ಕಡೆ ಫ್ಲೆಕ್ಸ್ ಕಾನ್ಸಂಟ್ರೇಟ್ ಆಗ್ತಾ ಇದೆ ಆ ಕಡೆಗೆ ರೊಟೇಟ್ ಆಗೋದಕ್ಕೆ ಸ್ಟಾರ್ಟ್ ಆಗುತ್ತೆ. ಸೊ ಆಮೇಲೆ ದ ಶೇಡೆಡ್ ಪೋರ್ಷನ್ ಆಫ್ ದ ಪೋಲ್ ಈಸ್ ನೌನ್ ಆಸ್ ಆಕ್ಸಿಲರಿ ವೈಂಡಿಂಗ್. ಸೊ ಇದೇನು ಶೇಡೆಡ್ ಪೋಲ್ ಆಗಿದೆ, ಶೇಡ್ ಆಗಿದೆ ಪೋಲ್, ಅದನ್ನು ನಾವು ಆಕ್ಸಿಲರಿ ವೈಂಡಿಂಗ್ ಅಂತ ಕೂಡ ಹೇಳ್ತೀವಿ. ಅಂದರೆ ಆಕ್ಸಿಲರಿ ವೈಂಡಿಂಗ್ ಯಾಕೆ ಯೂಸ್ ಮಾಡ್ತೀವಿ ಮೋಟರ್ಗಳಲ್ಲಿ ಅಂದರೆ ಫಾರ್ ಸ್ಟಾರ್ಟಿಂಗ್ ಪರ್ಪಸ್. ಸೊ ಇದರಲ್ಲೂ ಈ ರೋಟರ್ ರೊಟೇಟ್ ಆಗೋದಕ್ಕೆ ಅಥವಾ ಈ ಮೋಟರ್ ಸ್ಟಾರ್ಟ್ ಆಗಬೇಕಂದ್ರೆ ಏನು ಮಾಡ್ತೀವಿ ನಾವು, ಇಲ್ಲಿ ಪೋಲ್ನ ಶೇಡ್ ಮಾಡಿದ್ದೀವಿ. ಶೇಡ್ ಮಾಡಿ ಇದಕ್ಕೊಂದು ರಿಂಗ್ ಹಾಕಿದ್ದೀವಲ್ಲ, ಸೊ ಇದರಿಂದ ಏನಾಗುತ್ತೆ, ಮ್ಯಾಕ್ಸಿಮಮ್ ಫ್ಲೆಕ್ಸ್ ಇಲ್ಲಿ ಕಾನ್ಸಂಟ್ರೇಟ್ ಆಗಿ ಏನಾಗುತ್ತೆ, ಫೋರ್ಸ್ ಪ್ರೊಡ್ಯೂಸ್ ಆಗಿ ಏನಾಗುತ್ತೆ, ರೋಟರ್ ರೊಟೇಟ್ ಆಗುತ್ತೆ. ಸೊ ಹಾಗಾಗಿ ಈ ಪೋರ್ಷನ್ನ ನಾವು, ಈ ಶೇಡೆಡ್ ಪೋರ್ಷನ್ನ ನಾವು ಆಕ್ಸಿಲರಿ ವೈಂಡಿಂಗ್ ಅಂತ ಕೂಡ ಹೇಳ್ತೀವಿ. ಯಾಕಂದರೆ ಇದರಿಂದನೇ ಮೋಟರ್ ಸ್ಟಾರ್ಟ್ ಆಗ್ತಾ ಇರೋದು ಅಥವಾ ರೋಟರ್ ಏನು ರೊಟೇಟ್ ಆಗ್ತಾ ಇದೆ. ಸೊ ಈ ಶೇಡೆಡ್ ರಿಂಗಿಂದ ರೊಟೇಟ್ ಆಗ್ತಾ ಇದೆ ಅಂದರೆ ಈ ಶೇಡೆಡ್ ಪೋರ್ಷನಿಂದ ರೊಟೇಟ್ ಆಗ್ತಾ ಇದೆ. ಸೊ ಹಾಗಾಗಿ ಇದನ್ನೇ ನಾವು ಆಕ್ಸಿಲರಿ ವೈಂಡಿಂಗ್ ಅಂತ ಹೇಳ್ತೀವಿ. ಸೊ ನೆಕ್ಸ್ಟ್ ಇದೊಂದು ಸೆಲ್ಫ್ ಸ್ಟಾರ್ಟಿಂಗ್ ವಿತ್ ಒನ್ ಆಫ್ ದ ಪೋಲ್ ಶೇಡೆಡ್. ಅಂದರೆ ಸೊ ಇದು ಸೆಲ್ಫ್ ಸ್ಟಾರ್ಟಿಂಗ್ ಮೋಟ್ರ್. ಯಾಕಂದರೆ ಇದರಲ್ಲಿ ಶೇಡೆಡ್ ಮಾಡಿರ್ತೀವಿ. ನೀವು ಆ್ಯಸ್ ಸೂನ್ ಆ್ಯಸ್ ನೀವು ಸಪ್ಲೈ ಇದಕ್ಕೆ ಕೊಟ್ಟ ತಕ್ಷಣ ಏನಾಗುತ್ತೆ, ಶೇಡೆಡ್ ಪೋರ್ಷನಲ್ಲಿ ಮ್ಯಾಕ್ಸಿಮಮ್ ಫ್ಲಕ್ಸ್ ಕಾನ್ಸಂಟ್ರೇಟ್ ಆಗಿ ಏನಾಗುತ್ತೆ, ರೋಟರ್ ರೊಟೇಟ್ ಆಗೋದಕ್ಕೆ ಸ್ಟಾರ್ಟ್ ಆಗುತ್ತೆ. ಸೊ ಹಾಗೆ ಇದು ಸೆಕೆಂಡರಿ ವೈಂಡಿಂಗ್ ಟೈಪ್ ಮೋಟ್ರ್ ಅಂತ ನಾವು ಹೇಳ್ತೀವಿ, ಅದಕ್ಕೊಂದು ಹೆಸರು ಹೇಳ್ತೀವಿ. ಸೊ ಇದಲ್ಲದೆ ನಾವು ಇದರಲ್ಲಿ ಏನು ಸ್ಟೇಟರ್ ಆ್ಯಂಡ್ ರೋಟರ್ ಏನಿದೆ ಅದು ಸ್ಟೇಟ್ರಲ್ಲಿ ನಾರ್ಮಲ್ ವೈಂಡಿಂಗ್ ಇರುತ್ತೆ, ಪೋಲ್ ಟೈಪ್ ವೈಂಡಿಂಗು. ಆಮೇಲೆ ರೋಟರ್ ಏನಿದೆ ಅದು ಕೇಜ್ ಟೈಪ್ ವೈಂಡಿಂಗ್ ಇರುತ್ತೆ. ಸೊ ಹಾಗಾಗಿ ಇದ್ರದ್ದು ಸೈಜ್ ಮ್ಯಾಕ್ಸಿಮಮ್ ಭಾಳ ಚಿಕ್ಕ ಮೋಟ್ರ್ ಇದು ಶೇಡೆಡ್ ಪೋಲ್ ಮೋಟ್ರು. ಲಾರ್ಜ್ ಮೋಟ್ರನ್ನ ನಾವು ಇದರಲ್ಲಿ ಡಿಸೈನ್ ಮಾಡೋದಕ್ಕೆ ಕಷ್ಟ ಆಗುತ್ತೆ. ಸೊ ಹಾಗೆ ಇದರಲ್ಲಿ ನೀವು ನೋಡೋವಂಥದ್ದು ಭಾಳ ಚಿಕ್ಕ ಮೋಟ್ರಸ್ ಇರುತ್ತೆ. ಅದು ಫಾರ್ ಎಕ್ಸಾಂಪಲ್ ನಿಮಗೆ ಟೇಬಲ್ ಫ್ಯಾನ್ಸ್ಗಳಲ್ಲಿ ಯೂಸ್ ಆಗುತ್ತೆ, ಜೊತೆಲಿ ಹೇರ್ ಡ್ರೈಯರ್ಸ್, ಬ್ಲೋಯರ್ಸ್, ಸಣ್ಣ ಬ್ಲೋಯರ್ಸ್ಗಳಲ್ಲಿ ಯೂಸ್ ಆಗುತ್ತೆ. ಸೊ ಆಲ್ಮೋಸ್ಟ್ ಸ್ಮಾಲ್ ಅಪ್ಲಯನ್ಸ್ಗಳಲ್ಲಿ ಈ ಥರದ ಮೋಟರ್ಸ್ನ ನಾವು ನೋಡ್ಬೋದಾಗಿರುತ್ತೆ.
ನೆಕ್ಸ್ಟ್ ದ ಕಾಪರ್ ರಿಂಗ್ ಈಸ್ ಎ ಸಿಂಗಲ್ ಟರ್ನ್ ಕಾಯಿಲ್ ಮೋಸ್ಟ್ ಆಫ್ ದ ಟೈಮ್ಸ್. ಸೊ ಇದರಲ್ಲಿ ಏನು ಕಾಪರ್ ರಿಂಗ್ ಯೂಸ್ ಮಾಡ್ತೀವಿ ನಾವು, ಅದು ಆಲ್ಮೋಸ್ಟ್ ಸಿಂಗಲ್ ಟರ್ನ್ ಇರುತ್ತೆ. ಅದು 2-3 ಟರ್ನ್ ಹಾಕೋದಿಲ್ಲ, ಓನ್ಲಿ 1 ಟರ್ನ್ ಹಾಕಿರ್ತೀವಿ. ಸೊ ಹಾಗೆ ಇಲ್ಲೇನು ಈ ವೈಂಡಿಂಗಲ್ಲಿ ಫ್ಲಕ್ಸ್ ಪ್ರೊಡ್ಯೂಸ್ ಆಗುತ್ತೆ, ಆ ಫ್ಲಕ್ಸು ಈ ಪೋಲಲ್ಲಿ ನಾವು ಎಲ್ಲಿ ರಿಂಗ್ ಹಾಕಿದ್ದೀವಿ ಅಲ್ಲಿ ಕಾನ್ಸಂಟ್ರೇಟ್ ಆಗುತ್ತೆ. ಇಲ್ಲೂ ಅಷ್ಟೇ. ಸೊ ಈ ಪೋರ್ಷನಲ್ಲಿ ರಿಂಗ್ ಹಾಕಿರ್ತೀವಿ, ಸೊ ಆಪೋಸಿಟ್ ಸೈಡಲ್ಲಿ. ಸೊ ಏನಾಗುತ್ತೆ, ಮೋಟ್ರು ಒಂದು ಡೈರೆಕ್ಷನಲ್ಲಿ ರೊಟೇಟ್ ಆಗುತ್ತೆ. ಸೊ ಆಮೇಲೆ ಕರೆಂಟ್ ಕಾಯಿಲ್ ಡಿಲೇ ಏನಿದೆ ಅದು ಫೇಸ್ ಮ್ಯಾಗ್ನೆಟಿಕ್ ಫ್ಲಕ್ಸ್, ಅದು ಕೂಡ ಏನಾಗುತ್ತೆ ಪೋಲ್ ರೊಟೇಟಿಂಗ್ ಮ್ಯಾಗ್ನೆಟಿಕ್ ಫೀಲ್ಡ್ ಜೊತೆ ಕಾನ್ಸಂಟ್ರೇಟ್ ಆಗಿರುತ್ತೆ. ಅದು ಅದೇ ಮ್ಯಾಗ್ನೆಟಿಕ್ ಫ್ಲಕ್ಸ್ ಏನಾಗುತ್ತೆ ಅದು ಪ್ರೊಡ್ಯೂಸ್ ಆಗುತ್ತೆ ಮ್ಯಾಕ್ಸಿಮಮ್. ಸೊ ಅದು ಈ ಪೋಲ್ ರಿಂಗ್ ಇರೋ ಅಂಥ ಕಡೆ ಅಥವಾ ಶೇಡೆಡ್ ರಿಂಗ್ ಇರೋ ಅಂಥ ಕಡೆ ಕಾನ್ಸಂಟ್ರೇಟ್ ಆಗಿ ಏನಾಗುತ್ತೆ ರೊಟೇಟಿಂಗ್ ಮ್ಯಾಗ್ನೆಟಿಕ್ ಫೀಲ್ಡ್ ಆಗಿ ಪ್ರೊಡ್ಯೂಸ್ ಆಗುತ್ತೆ. ಅದು ಅದರಿಂದ ಏನಾಗುತ್ತೆ ಕೇಜ್ ರೋಟರ್ ಏನಾಗುತ್ತೆ ರೊಟೇಟ್ ಆಗೋದಕ್ಕೆ ಸ್ಟಾರ್ಟ್ ಆಗುತ್ತೆ. ಸೊ ಇದು ಎರಡು ಕೂಡ ಅದರದ್ದು ಡಯಾಗ್ರಾಮ್ ನೋಡಿ. ಸೊ ಇಲ್ಲೂ ಕೂಡ ಅಷ್ಟೇ ನೋಡಿ. ಸೊ ಇಲ್ಲಿ ಇದು ಕಂಪ್ಲೀಟ್ ಏನಿದೆ ಇದು ಪೋಲ್ಸ್, ಇದು ಅಂದರೆ ಫೀಲ್ಡ್ ಪೋಲ್ಸ್. ಇದು ಫೀಲ್ಡ್ ಪೋಲ್ಗೆ ಇಲ್ಲಿ ನೋಡಿ ದಿಸ್ ಈಸ್ ದ ಫೀಲ್ಡ್ ವೈಂಡಿಂಗ್. ಸೊ ಇದು ಕೂಡ ಫೀಲ್ಡ್ ವೈಂಡಿಂಗ್ ಅಥವಾ ಮೇನ್ ಫೀಲ್ಡ್ ವೈಂಡಿಂಗ್ ಅಂತ ಹೇಳ್ಬೋದು ಇದೆರಡು ಕಡೆ. ಸೊ ಇದರಿಂದ ಏನಾಗುತ್ತೆ ಮ್ಯಾಗ್ನೆಟಿಕ್ ಫ್ಲಕ್ಸ್ ಏನು ಪ್ರೊಡ್ಯೂಸ್ ಆಗಿದೆ ಅದು 2 ಪೋಲ್ಗಳಲ್ಲಿ ಕಾನ್ಸಂಟ್ರೇಟ್ ಆಗುತ್ತೆ. ಅದು ಎಲ್ಲಿ ಕಾನ್ಸಂಟ್ರೇಟ್ ಆಗುತ್ತೆ, ಶೇಡೆಡ್ ರಿಂಗ್ ಎಲ್ಲಿದೆ ಅಲ್ಲಿ ಮಾತ್ರ ಕಾನ್ಸಂಟ್ರೇಟ್ ಆಗುತ್ತೆ. ಮ್ಯಾಕ್ಸಿಮಮ್ ಫ್ಲಕ್ಸ್ ಈ ಪಾಯಿಂಟಲ್ಲಿರುತ್ತೆ. ಸೊ ಈ ಕಡೆಯಿಂದ ಫ್ಲಕ್ಸ್ ಈ ಪಾಯಿಂಟಲ್ಲಿರುತ್ತೆ. ಈಗ ಏನಾಗುತ್ತೆ ಇದು ಆ್ಯಂಟಿ ಕ್ಲಾಕ್ ವೈಸ್ ಡೈರೆಕ್ಷನಲ್ಲಿದೆ. ಸೊ ಹಾಗೆ ಆ್ಯಂಟಿ ಕ್ಲಾಕ್ ವೈಸ್ ಡೈರೆಕ್ಷನಲ್ಲಿ ರೋಟರ್ ರೊಟೇಟ್ ಆಗುತ್ತೆ, ಯಾಕಂದರೆ ಫೋರ್ಸು ಆ್ಯಂಟಿ ಕ್ಲಾಕ್ ವೈಸಲ್ಲಿದೆ. ಸೊ ಹಾಗೆ ಆ್ಯಂಟಿ ಕ್ಲಾಕ್ ವೈಸಲ್ಲೇ ರೋಟರ್ ರೊಟೇಟ್ ಆಗುತ್ತೆ. ಸೊ ಯಾಕಂದರೆ ನಾವು ಯಾವ ಕಡೆ ಶೇಡ್ ರಿಂಗ್ ಹಾಕಿದ್ದೀವಿ, ಈಗ ಟಾಪ್ ಆಫ್ ದ ಪೋಲ್ ಏನಿದೆ ಮೋಟ್ರಲ್ಲಿ ಟಾಪ್ ಪೋಲ್ ಏನಿದೆ ಅದರಲ್ಲಿ ಲೆಫ್ಟ್ ಸೈಡ್ ಶೇಡ್ ರಿಂಗ್ ಇದ್ದರೆ ಆ್ಯಂಟಿ ಕ್ಲಾಕಲ್ಲಿ ರೊಟೇಟ್ ಆಗುತ್ತೆ ಮೋಟ್ರು. ರೈಟ್ ಸೈಡಲ್ಲಿ ಶೇಡ್ ರಿಂಗ್ ಇದ್ದರೆ ಕ್ಲಾಕ್ ವೈಸ್ ರೊಟೇಟ್ ಆಗುತ್ತೆ. ಸೊ ಓಕೆ. ಸೊ ಇದರಲ್ಲಿ ಈ ಡಯಾಗ್ರಾಮಲ್ಲೂ ಕೂಡ ನೋಡ್ಬೋದು. ಈ ಡಯಾಗ್ರಾಮಲ್ಲಿ ಏನಿದೆ ನೋಡಿ, ಲೆಫ್ಟಲ್ಲಿರೋಂತಹ ಪೋಲಲ್ಲಿ ಟಾಪಲ್ಲಿದೆ ಶೇಡ್ ರಿಂಗು, ರೈಟಲ್ಲಿರೋದ್ರಲ್ಲಿ ಬಾಟಮಲ್ಲಿದೆ. ಸೊ ಹಾಗೇನಾಗುತ್ತೆ ಇದು ಕ್ಲಾಕ್ ವೈಸಲ್ಲಿ ರೊಟೇಟ್ ಆಗುತ್ತೆ. ಯಾಕಂದರೆ ನೋಡಿ ನಿಮ್ಗೆ ಈಸಿಯಾಗಿ ಅರ್ಥ ಆಗುತ್ತೆ. ಸೊ ಯಾವ ಕಡೆ ಫ್ಲಕ್ಸ್ ಕಾನ್ಸಂಟ್ರೇಟ್ ಆಗುತ್ತೆ, ಈ ಪೋಲಲ್ಲಿ ಈ ಕಡೆ ಫ್ಲಕ್ಸ್ ಕಾನ್ಸಂಟ್ರೇಟ್ ಆಗ್ತಾ ಇದೆ, ಈ ಪೋಲಲ್ಲಿ ಈ ಕಡೆ ಕಾನ್ಸಂಟ್ರೇಟ್ ಆಗುತ್ತೆ. ಸೊ ಹಾಗೆ ಕ್ಲಾಕ್ ವೈಸ್ ಡೈರೆಕ್ಷನಲ್ಲಿ ಇದು ರೊಟೇಟ್ ಆಗುತ್ತೆ. ಇದರಲ್ಲಿ ಆ್ಯಂಟಿ ಕ್ಲಾಕ್, ಇದರಲ್ಲಿ ಕ್ಲಾಕ್ ವೈಸ್ ಡೈರೆಕ್ಷನಲ್ಲಿ ರೊಟೇಟ್ ಆಗುತ್ತೆ. ಅದನ್ನು ನಾವು ಈಸಿಯಾಗಿ ಐಡೆಂಟಿಫೈ ಮಾಡ್ಬೋದಾಗಿರುತ್ತೆ. ಸೊ ನೆಕ್ಸ್ಟ್ ಅಪ್ಲಿಕೇಶನ್ ಆಫ್ ದ ಶೇಡ್ ಪೋಲ್ ಮೋಟರಲ್ಲಿ ಬಂದರೆ ನಾವು ಈ ಮೋಟರ್ಸ್ ಏನಿದೆ ಇದು ಸ್ಮಾಲ್ ಡಿವೈಸಸ್ ಅಥವಾ ಸ್ಮಾಲ್ ಮೋಟರ್ಸ್ ಆಗಿರೋದ್ರಿಂದ ಇದನ್ನು ನಾವು ರಿಲೇಗಳಲ್ಲಿ ಫ್ಯಾನ್ಸಲ್ಲೂ ಬಂದು ಅದರಲ್ಲೂ ನಿಮಗೇನು ಟೇಬಲ್ ಫ್ಯಾನ್ಸ್ ಅಥವಾ ವಾಲ್ ಮೌಂಟ್ ಫ್ಯಾನ್ಸ್ ಅಂತ ಹೇಳ್ತೀರಾ, ಸೊ ಆ ಫ್ಯಾನ್ಸ್ಗಳಲ್ಲಿ ನಾವು ಯೂಸ್ ಮಾಡ್ತೀವಿ. ಜೊತೆಲಿ ಇದ್ರದ್ದು ಕಾಸ್ಟ್ ಕೂಡ ಕಡಿಮೆ ಇರುತ್ತೆ, ಯಾಕಂದರೆ ಇದರಲ್ಲಿ ಈಸಿಯಾಗಿ ಸ್ಟಾರ್ಟ್ ಆಗುತ್ತೆ. ಬಟ್ ಇದ್ರದ್ದು ಸೈಜ್ ಬಂದು ಭಾಳ ಚಿಕ್ಕದಿರುತ್ತೆ. ಆಮೇಲೆ ಎಕ್ಸಾಸ್ಟ್ ಫ್ಯಾನ್ಸ್ಗಳಲ್ಲಿ ಯೂಸ್ ಮಾಡ್ತೀವಿ ನಾವು ಇದನ್ನು. ಜೊತೆಲಿ ಹೇರ್ ಡ್ರೈಯರ್ಸ್ ಆ್ಯಂಡ್ ಟೇಬಲ್ ಫ್ಯಾನ್ಸ್ಗಳಲ್ಲಿ ಹೇಳಿದಾಗೆ ಅದರಲ್ಲೆಲ್ಲ ಯೂಸ್ ಆಗ್ತೀವಿ. ಜೊತೆಲಿ ಏರ್ ಕಂಡೀಷನಿಂಗ್, ರೆಫ್ರಿಜರೇಷನ್ ಇಕ್ವಿಪ್ಮೆಂಟ್ಸ್ಗಳಲ್ಲೂ ಕೂಡ ಕೂಲಿಂಗ್ ಫ್ಯಾನ್ಸ್ ಆಗಿ ಇದನ್ನು ನಾವು ಯೂಸ್ ಮಾಡ್ತೀವಿ. ಇದಿಷ್ಟು ಅಪ್ಲಿಕೇಶನ್ಸ್ ಆಫ್ ಶೇಡೆಡ್ ಪೋಲ್ ಮೋಟರ್. ಸೊ ಇವತ್ತಿನ ವೀಡಿಯೋಸಲ್ಲಿ ದಟ್ಸ್ ಆಲ್. ಥ್ಯಾಂಕ್ ಯು ಆಲ್.